ಸೊ ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ನಾನಿವತ್ತು ಬಂದಿದ್ದೀನಿ ಯಮಹಾ ವೈಟ್ ಫೀಲ್ಡ್ ಮೋಟರ್ಸ್ಗೆ. ಸೊ ಯಮಹಾದವ್ರದ್ದು ಹೊಸದೊಂದು ಗಾಡಿ ಲಾಂಚ್ ಆಗಿತ್ತು, ರಿವ್ಯೂ ಕೊಡೋಣ ಹೇಗಿದೆ ಏನು ಅಂತ. ಸೊ ನೋಡಿ, ಅದೇ ಗಾಡಿ ಇದು, ಯಮಹಾ XSR 155. ಸೊ ಬನ್ನಿ, ಗಾಡಿ ಟೆಸ್ಟ್ ರೈಡ್ ಮಾಡ್ತಾ ನಿಮಗೆ ಹೇಗಿದೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಕೂತ್ಕೊಂಡ ತಕ್ಷಣ ನನಗೆ ಫೀಲ್ ಆಗ್ತಿರೋದು ಒಂದೇ, ಫುಲ್ ಲೈಟ್ ವೆಯ್ಟ್ ಇದೆ ಗಾಡಿ. ಸೊ ಫಸ್ಟ್ ಇಂಪ್ರೆಷನ್ಸ್ ಹೇಳಬೇಕು ಅಂತಂದರೆ ತುಂಬ ಸ್ಮೂತಾಗಿದೆ ಗಾಡಿ. ಮೋಸ್ಟ್ ಆಫ್ ದ ರೈಡರ್ಸಿಗೆ ಗೊತ್ತು ಆ್ಯಕ್ಚುಲಿ R15 ಇಂಜಿನ್ ಹೇಗಿರುತ್ತೆ ಏನು ಅಂತ. ದ ಸೇಮ್ R15 150cc VVA ಇಂಜಿನ್ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಈ XSR ಆ್ಯಕ್ಚುಲಿ ತುಂಬ ಮುಂಚೆನೇ ಬರಬೇಕಾಗಿದ್ದಿದ್ದು, ನಮ್ಮ ಇಂಡಿಯಾಗೆ ಇವಾಗ ತಂದಿದ್ದಾರೆ ಇವರು. ಕ್ಲಚ್ ಅಂತೂ ತುಂಬ ಲೈಟ್ ವೆಯ್ಟ್ ಇದೆ. ಸಿಟಿನಲ್ಲಿ ಓಡ್ಸೋಕ್ಕಂತೂ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ ಅಂತ ನನಗನ್ನಿಸ್ತಾ ಇದೆ. ಸೊ ನೋಡಿ, ಥ್ರಾಟಲ್ ರೆಸ್ಪಾನ್ಸು ಸ್ಟಾರ್ಟಿಂಗ್ ಏನು ಹೇಳಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಈ ಗಾಡಿ ಪ್ರೈಸ್ ಬಂದು ನಿಮಗೆ 1,49,990 ಎಕ್ಸ್ ಶೋರೂಮ್ ಆಗುತ್ತೆ. ನಿಮಗೆ ಬ್ಯಾಂಗ್ಳೂರು ಆನ್ ರೋಡ್ ಪ್ರೈಸ್ ಬಂದು 1,99,500 ಚೇಂಜ್ ಇದೆ. ನೀವು ಯಾರಾದರೂ ಹೆಣ್ಮಕ್ಳು ಈ ರಾಯಲ್ ಎನ್ಫೀಲ್ಡ್ ಕ್ರೇಜ್ ಇರುತ್ತೆ ಗೊತ್ತಾ, ಅವರಿಗೆ ನಾನು ಕ್ಲಾಸಿಕ್ ಗಾಡಿಗಳು ಓಡಿಸ್ಬೇಕು. ತುಂಬ ಜನ ರೈಡರ್ಸ್ ಥರ ನೋಡಿರ್ತೀರ ನೀವು, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಓಡಿಸ್ತಾರೆ ಅಥವಾ ಹಂಟರ್ 350 ಓಡಿಸ್ತಾರೆ. ಆ ಥರ ನಿಮಗೂ ಆಸೆ ಇತ್ತು ಅಂತಂದರೆ ಈ ಗಾಡಿನ ಕನ್ಸಿಡರ್ ಮಾಡಿ. ಆ್ಯಕ್ಚುಲಿ ಸೇಮ್ ಅದೇ ಥರ ಮಾಡ್ರನ್ ರೆಟ್ರೋ ಕ್ಲಾಸಿಕ್ ಡಿಸೈನಲ್ಲಿದೆ ಇದು. ನಿಮಗೆ ಮೇಯ್ನ್ ಏನು ಅಂತಂದರೆ, ನೀವು ಗರ್ಲ್ಸ್ ಏನಾದ್ರು ಕನ್ಸಿಡರ್ ಮಾಡ್ತೀರಾ ಅಂತಂದರೆ ನಿಮಗೆ ವೆಯ್ಟ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಈ ಗಾಡಿ ವೆಯ್ಟ್ ಎಷ್ಟು ಅಂತ ಅಂದ್ಕೊತೀರಾ, ಜಸ್ಟ್ 137 kgs ಇದೆ ಇದು, ವಿತ್ ಕರ್ಬ್ ವೈಟ್. ಇದು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಸಿಟಿಯಲ್ಲಂತೂ ನಿಮ್ಗೆ ಓಡ್ಸೋಕ್ಕೆ ಒಂಚೂರು ತೊಂದರೆ ಇಲ್ಲ. ನೋಡಿ, ಈ ಥರ ಸಿಟಿ ಟ್ರಾಫಿಕ್ಕಲ್ಲಿ ಆರಾಮಾಗಿ ಓಡಿಸ್ಕೊಂಡು, ಫಿಲ್ಟರ್ ಮಾಡ್ತೀನಿ ಅಂತಂದರೆ ಫಿಲ್ಟರ್ ಮಾಡಿಕೊಂಡು ನೀವು ಹೆಂಗೆ ಆಡಿಸ್ತೀರಾ ಹಂಗೆ ಹೋಗುತ್ತೆ ಗಾಡಿ. ಆಮೇಲೆ ಈ ಗಾಡಿಯಲ್ಲಿ ನೀವು ಇನ್ನೊಂದೇನು ನೋಡ್ತೀರಾ, ಮೈಲೇಜ್ ನೋಡ್ತೀರಾ. ಮೈಲೇಜ್ ಅಂತೂ ಮಾಡಿಸಿದ್ದು ಇಂಜಿನ್ ಇದು, ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಯಮಹಾದವ್ರದ್ದು. ನೀವೇನಾದರೂ ಆರಾಮಾಗಿ ಪೀಸಾಗಿ ಓಡಿಸ್ತೀನಿ ಗಾಡಿ 80-90 ಒಳಗೆ ಅಂತಂದರೆ ಪಕ್ಕಾ ನಿಮಗೆ 50 ಅಂತೂ ಬಂದೇ ಬರುತ್ತೆ. ಏನಂದೆ ಇನ್ನೊಂದ್ಸಲ? 50 ಅಂತೂ ಬಂದೇ ಬರುತ್ತೆ. ಇಲ್ಲ ನಾನು ಹೆಚ್ಚಾಡ್ತೀನಿ, ಯಾವಾಗಲೂ 100 ಕಿಲೋಮೀಟರ್ಸ್ ಮೇಲೇ ಓಡಿಸ್ತೀನಿ ಸ್ಪೀಡು ಅಂತ ಅಂದರೆ. ಸೊ ನೋಡಿ ಹೆಂಗಿದೆ ಓಡ್ಸೋಕ್ಕೆ, ತುಂಬ ನಿಂಬಲ್ ಆಗಿದೆ. ನೀವು ಹೆಂಗೆ ಚೆಚ್ಚಾಡ್ತೀನ ಏನೇ ಓಡಿಸ್ತೀನಿ ಅಂತಂದ್ರೂ ಗಾಡಿ ಆರಾಮಾಗಿ 45 ಅಂತೂ ಪಕ್ಕಾ ಸಿಗುತ್ತೆ ನಿಮಗೆ, ಯೋಚನೆ ಮಾಡೋಂಗೇನೇ ಇಲ್ಲ. ಆ್ಯಂಡ್ ಸೀಟ್ ಹೈಟ್ ಕೂಡ ಇದು 835 mm ಇದೆ. ಸೊ ಆರಾಮಾಗಿ ನಿಮಗೆಲ್ಲ ಕಾಲು ಎಡ್ಸುತ್ತೆ. ನಾನು ಬಂದು 5'7" ಇದ್ದೀನಿ, ಕಾಲು 2 ಎಡ್ಸುತ್ತೆ. ಆ್ಯಂಡ್ ಲೈಟ್ ವೆಯ್ಟ್ ಇರೋದ್ರಿಂದ ನಿಮಗೆ ಅಷ್ಟೊಂದು ಏನು ಗಾಡಿ ತುಂಬ ತೂಕ ಇದೆ, ಇದನ್ನು ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಆ ಥರ ಎಲ್ಲ ಏನೂ ಫೀಲ್ ಆಗೋಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದೇ ಬೇಕಾಗಿಲ್ಲ. ಸಿಟಿಯಲ್ಲಿ ಇಷ್ಟು ಆರಾಮಾಗಿ ಓಡಿಸ್ಬೋದು ಇದನ್ನು ಅಂತ. ಆ್ಯಂಡ್ ಸೀಟಿಂಗ್ ಕಂಫರ್ಟ್ ಬಂತು ಅಂತಂದರೆ ಸೀಟಿಂಗ್ ಕಂಫರ್ಟ್ ಕೂಡ ಚೆನ್ನಾಗಿದೆ, ತುಂಬ ಬ್ರಾಡಾಗಿದೆ. ನೀವು MT-15 ಕನ್ಸಿಡರ್ ಮಾಡ್ತಾಯಿದ್ರೆ MT-15 ಸ್ವಲ್ಪ ಸೀಟ್ ಚಿಕ್ಕದು ಬರುತ್ತೆ, ಹಿಂದೆ ಪಿಲಿಯನ್ ಕಂಫರ್ಟ್ ಇರಲ್ಲ. ಸೊ ಇದರಲ್ಲಿ ಆ ಇಶ್ಯೂಸ್ ಇಲ್ಲ, ಆರಾಮಾಗಿದೆ, ಇಬ್ಬರು ಆರಾಮಾಗಿ ಕೂತ್ಕೊಬೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಆ್ಯಕ್ಚುಲಿ ಅದು ಕನೆಕ್ಟ್ ಮಾಡಿಲ್ಲ ಅವರು ಸೆನ್ಸರು, ಇಲ್ಲಾಂದರೆ ಎಷ್ಟು ಸ್ಪೀಡು ಏನು ಅಂತ ಹೇಳ್ತಾ ಇದೆ. ಲೈಟ್ ಥ್ರೋ ಕೂಡ ನೋಡಿ, ನಾನು ಪಾಸಿಂಗ್ ಮಾಡ್ತೀನಿ ಮುಂದೆ ಗಾಡಿಗೆ ಆರಾಮಾಗಿ ಗೊತ್ತಾಗುತ್ತೆ. ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಲೈಟು ಕೂಡ ಒಂದು ರೇಂಜಿಗೆ ಓಕೆನೆ.
ವಿ ವಿ ಕಿಕ್ ಸ್ಟಾರ್ಟ್ ಆಯಿತು 7000 RPM ಅಲ್ಲಿ ಅಂತಂದರೆ ಕಿತ್ಕೊಂಡು ಎಳೆಯುತ್ತೆ. ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಒಂದು 150cc ಗಾಡಿಯಲ್ಲಿ ಇಷ್ಟೊಂದು ಆರಾಮಾಗಿ ಪೀಸ್ಫುಲ್ಲಾಗಿ ಮೈಲೇಜು ಜೊತೆಗೆ ನಿಮಗೆ ಪರ್ಫಾಮೆನ್ಸು ಪ್ರತಿಯೊಂದು ಸಿಗುತ್ತೆ. ವಿತ್ ನಿಮಗೆ ಕ್ಲಾಸಿಕ್ ಗಾಡಿ ಥರ ಲುಕ್ ಬೇಕು ಅಂತಂದರೆ ಆಬ್ವಿಯಸ್ಲಿ ಇಟ್ ಈಸ್ ಅ ಗೋ ಫಾರ್ ಚಾಯ್ಸ್. ಮತ್ತು ನೀವು ಈ ಥರ ಏನಾದರೂ ಸುಮ್ಮನೆ ರೋಡ್ ಚೆನ್ನಾಗಿಲ್ಲ, ಕಿತ್ತೋಗಿದೆ ರೋಡು ಅಂತ ಏನಾದರೂ ಓಡಿಸ್ತೀನಿ ಈ ಥರ ರೋಡಲ್ಲಿ ಅಂತಂದರೆ ಆರಾಮಾಗಿ ಹ್ಯಾಂಡ್ಲ್ ಮಾಡುತ್ತೆ, ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಕಿಲ್ಲ. ಯಾಕಂದರೆ ಇದರಲ್ಲಿ 170 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಯೋಚನೆ ಮಾಡಬೇಕಾಗಿಲ್ಲ. ಪರ್ಫಾಮೆನ್ಸ್ ನೋಡೋಣ. ಬ್ರೇಕಿಂಗ್ ಕೂಡ ಅಷ್ಟೇ ನೋಡಿ, ವೈಟು ಹಾಕಿದ ತಕ್ಷಣ ನಿಲ್ಲುತ್ತೆ. ಅಂದರೆ ಡ್ಯುಯಲ್ ಚಾನಲ್ ABS ಬರುತ್ತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮತ್ತು ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ಸ್ ಬರುತ್ತೆ. ನಾನು ಆವ್ರೇಜ್ ನೀವು ಒಂದು 45ನೇ ಇಟ್ಕೊಳ್ಳಿ, ಒಂದು ಫುಲ್ ಟ್ಯಾಂಕಿಗೆ ನೀವು 450 ಕಿಲೋಮೀಟರ್ಸ್ ಓಡಿಸ್ಬೋದು. ಏನಿಲ್ಲ ಅಂತಂದರೂ 400 ಕಿಲೋಮೀಟರ್ಸ್ ಈಸಿಯಾಗಿ ರೇಂಜ್ ಬರುತ್ತೆ. ಮತ್ತು ನಾನು ಸಿಟಿಯಲ್ಲೇ ಓಡಿಸ್ತಾ ಇರೋದ್ರಿಂದ ಅಷ್ಟೊಂದೇನು ಹೀಟಿಂಗ್ ಇಶ್ಯೂಸ್ ಅಂತ ಏನೂ ಬರ್ತಾ ಇಲ್ಲ. ನೋಡಿದ್ರಲ್ಲ ಪವರು, ಬ್ರೇಕ್ ಹಾಕಬೇಕಾ, ಹಾಕಿ ಅಷ್ಟೇ ಹೇಳುತ್ತೆ. ಸೌಂಡ್ ಕೂಡ, ಎಕ್ಸಾಸ್ಟ್ ನೋಟ್ ಕೂಡ ಇಂಪ್ರೆಸಿವ್ ಆಗಿದೆ. ನಿಮ್ಗೆ ಅದು ಹೈಯರ್ ರೆವ್ ಬ್ಯಾಂಡ್ಸಲ್ಲಿ ಇನ್ನೂ ಕೇಳಬೇಕು ಅಂತ ಅನಿಸ್ತಿರುತ್ತೆ. ಆ್ಯಂಡ್ ನಿಮಗೆ ಮೇಂಟೆನೆನ್ಸ್ ಬಂತು ಅಂತಂದರೆ ಸರ್ವೀಸ್ಗೆ ನಾನು ಅವರೇಜ್ ನಿಮಗೆ ಯಮಹಾದಲ್ಲಿ 2000 to 2500 rupees ಆಗುತ್ತೆ ಒಂದು ಸರ್ವೀಸು. ನಿಮ್ದೇನಾದರೂ ಪಾರ್ಟ್ಸ್ ಹೋಗಿದ್ರೆ ಅದು ಏನು ತುಂಬ ಅಷ್ಟೊಂದು ಕಾಸ್ಟ್ಲಿ ಆ ಥರ ಹೇಳ್ಕೊಳ್ಳೋ ಥರ ಏನಿಲ್ಲ. ಓಕೆ, ಆವ್ರೇಜನೇ, ಯಾಕಂದರೆ ನಾನು ಯಮಹಾ ಯೂಸ್ ಮಾಡ್ತಾಯಿದ್ದೀನಿ, ಅವ್ರ ಸರ್ವೀಸ್ ಹೇಗಿದೆ ಅಂತ ಗೊತ್ತು. ಆ್ಯಕ್ಚುಲಿ ನೀವು ಬೆಟರ್ ದೆನ್ ರಾಯಲ್ ಎನ್ಫೀಲ್ಡ್ ಅಂತ ಕೇಳಿದರೆ, ನಾನು ಆ ರಾಯಲ್ ಎನ್ಫೀಲ್ಡ್ಗಿಂತ ಒಂದೊಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ನಾನು ರಾಯಲ್ ಎನ್ಫೀಲ್ಡ್ ಚೆಂದ, ಇದೇ ಚೆಂದ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಆ್ಯಂಡ್ ಒಂದೊಂದು ಬೈಕ್ ಕೂಡ ಒಂದೊಂದು ಪರ್ಪಸ್ಸಿಗೆ ಬಿಲ್ಡ್ ಮಾಡಿರ್ತಾರೆ. ಸೊ ರಾಯಲ್ ಎನ್ಫೀಲ್ಡ್ಸ್ ಎಲ್ಲ ಬಂದು ಅದು ಲೋ ಆ್ಯಂಡ್ ಟಾರ್ಕ್ಗೋಸ್ಕರ ಬಿಲ್ಡ್ ಆಗಿರುತ್ತೆ. ಈ ಇಂಜಿನ್ ಬಂದು ಹೈ ರೆವಿಂಗು, ಹೈ ಕಂಪ್ರೆಷನ್ ಇಂಜಿನು. ನೀವು ಎಷ್ಟು ಥ್ರಾಟಲ್ ಕೊಡ್ತೀರಾ ಆ ಥರ ನುಗ್ಗುತ್ತೆ ಇದು. ಆ್ಯಂಡ್ ನೀವು ಯಾವ ಥರ ಮಿನಿಮಲ್ ಆಗಿ ಯೂಸ್ ಮಾಡ್ತೀರಾ ಅದೇ ಥರ ಮೈಲೇಜ್ ಕೂಡ ಎಫಿಷಿಯೆಂಟಾಗಿ ಕೊಡುತ್ತೆ. ಸೊ ಆ ಥರ ಡಿಸೈನ್ ಆಗಿರುತ್ತೆ. ಏನಪ್ಪ ಇವನು ಅವಾಗಿಂದ ಬರೀ ಅಡ್ವಾಂಟೇಜಸ್ಸೇ ಹೇಳ್ತಿದ್ದಾನೆ, ಡಿಸ್ಅಡ್ವಾಂಟೇಜಸ್ ಏನೂ ಇಲ್ವಾ ಈ ಗಾಡೀಲಿ ಅಂತ ಕೇಳಿದರೆ, ಡಿಸ್ಅಡ್ವಾಂಟೇಜಸ್ ಅಂದರೆ ಒಂದು ಸ್ವಲ್ಪ ಲೈಟಾಗಿ ಬಿಲ್ಡ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ. ಸೊ ಎಕ್ಸ್ಪೋಸ್ಡ್ ವೈರ್ಸ್ ಇದೆ ಸ್ವಲ್ಪ ಕೆಳಗೆ ಇಂಜಿನ್ ಹತ್ರ. ಆ್ಯಂಡ್ ಈ ಡಿಜಿಟಲ್ ಮೀಟ್ರ್ ನೋಡಿದ್ರೆ ಒಂದು ಸ್ವಲ್ಪ ರೀಡಬಿಲಿಟಿ ಆಗಿಲ್ಲ, ಅಷ್ಟೊಂದು ತುಂಬ ಬ್ರೈಟಾಗಿ ಕಾಣ್ತಾ ಇಲ್ಲ. ಆ್ಯಂಡ್ ಸ್ವಲ್ಪ ಫಾಂಟ್ಸ್ ಎಲ್ಲ ಚಿಕ್ಕದಾಗಿದೆ. 2 ಕಿಟ್ಸ್ ಅವೈಲಬಲ್ ಇದೆ ನಿಮಗೆ. ಕೆಫೆ ರೇಸರ್ ಕಿಟ್ ಇದೆ, ಮತ್ತು ಇನ್ನೊಂದು ಕಿಟ್ ನಾನು ಶೋರೂಮಲ್ಲಿ ತೋರಿಸ್ತೀನಿ. ಅದು ಬಾಡಿ ಕಿಟ್ ಥರ ಆ್ಯಡ್-ಆನ್ಸ್ ಬರುತ್ತೆ, ಲುಕ್ ಚೇಂಜ್ ಆಗುತ್ತೆ ಗಾಡಿದು ಆ್ಯಕ್ಚುಲಿ ನಿಮಗೆ. ಅದು ಒಳ್ಳೆ ಲುಕ್ಸ್ ಇದೆ. ಕಲರ್ ಆಪ್ಷನ್ಸ್ ಕೂಡ ಇದೆ ನಿಮಗೆ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ಆಮೇಲೆ ಈ ಹಾರನ್ ಇಂಡಿಕೇಟರ್ ಸ್ವಿಚ್ ಏನು MTಯಲ್ಲಿ ಬರುತ್ತಲ್ಲ ಅದೇ ಥರ, ಬಟ್ MT ಇವಾಗ ಅಪ್ಡೇಟ್ ಆಗಿದೆ, ಇದನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ ಇವರು, ಬಿಟ್ಟಾಗಲೇ ಇದೇ ಥರ ಬಿಟ್ಟಿದ್ದಾರೆ. ಸೊ ಇಂಡಿಕೇಟರ್ ಬಂದು ಕೆಳಗೆ ಬರುತ್ತೆ, ಹಾರನ್ ಬಂದು ಮೇಲ್ಗಡೆ ಇರುತ್ತೆ. ಇದು ಓವರಾಲ್ ರಾಯಲ್ ಎನ್ಫೀಲ್ಡ್ ಹಂಟರ್ 350ಗೆ ಒಂದೊಳ್ಳೆ ಕಾಂಪಿಟೇಷನ್ ಇದಂತೂ.